ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳನ್ನು ನಿಯಂತ್ರಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಟೊಮ್ಯಾಟೊ ಜ್ಯೂಸ್, ಬಿ ದಾಸವಾಳ ಚಹಾ, ಸಿ ದಾಳಿಂಬೆ ಜ್ಯೂಸ್, ಡಿ ಮೇಲಿನ ಎಲ್ಲವೋ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೋ. ಮಾನಸಿಕ ಒತ್ತಡದ ಸಮಸ್ಯೆಯಿಂದ ಎದುರಾಗುವ ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಯನ್ನು ನಿಯಂತ್ರಿಸಲು ಪ್ರತಿದಿನ ಬೆಳಗ್ಗಿನ ಜಾವ 1 ಲೋಟ ಟೊಮೆಟೊ ಜ್ಯೂಸ್ ಕುಡಿಯುವುದು ಉತ್ತಮ. ಇದರಿಂದ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುವುದರ ಜೊತೆಗೆ ಹೃದಯದ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತದೆ. ಅಧಿಕ ರಕ್ತದೊತ್ತಡದ ಕಾಯಿಲೆ ನಿಯಂತ್ರಣ ತಪ್ಪಿದರೆ ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು. ಈ ಕಾಯಿಲೆಯಿಂದ ಬಳಲುತ್ತಿರುವವರು ಬೆಳಗ್ಗಿನ ಸಮಯದಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳು ಹೆಚ್ಚಾಗಿರುವ ದಾಸವಾಳದ ಹೂವಿನ ಚಹಾ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳುವುದು ಉತ್ತಮ. ಅಧಿಕ ನೈಟ್ರೇಟ್ ಅಂಶ ಕಂಡುಬರುವ ಬೀಟ್ರೂಟ್ ಅನ್ನು ಜ್ಯೂಸ್ ಮಾಡಿ ಬೆಳಗ್ಗಿನ ಜಾವ ಕುಡಿಯುವುದರಿಂದ ಅಧಿಕ ರಕ್ತದೊತ್ತಡವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಇನ್ನು ದಾಳಿಂಬೆ ಜ್ಯೂಸ್ನಲ್ಲಿ ಪಾಲಿಫೆನಾಲಿಕ್ ಆಂಟಿಆಕ್ಸಿಡೆಂಟ್ ಉತ್ತಮ ಪ್ರಮಾಣದಲ್ಲಿರುವುದರಿಂದ ರಕ್ತದೊತ್ತಡವನ್ನು ನಿಯಂತ್ರಣ ಮಾಡುವುದರ ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ. ಎರಡನೇ ಪ್ರಶ್ನೆ, ಯಾವ ತರಕಾರಿ ಶೀತ ಮತ್ತು ಸೈನಸ್ ಸಮಸ್ಯೆಯನ್ನು ನಿವಾರಿಸುವಂತಹ ಗುಣವನ್ನು ಹೊಂದಿದೆ? ಆಪ್ಷನ್ಸ್: ಎ ಕ್ಯಾಪ್ಸಿಕಮ್, ಬಿ ಈರುಳ್ಳಿ, ಸಿ ಮೆಣಸಿನಕಾಯಿ, ಡಿ ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮೆಣಸಿನಕಾಯಿ. ಆಯುರ್ವೇದದಲ್ಲಿ ಹಸಿರು ಮೆಣಸಿನಕಾಯಿಯನ್ನು ಕಫಾವತಾರಿಣಿ ಎಂದು ಪರಿಗಣಿಸಲಾಗುತ್ತದೆ. ಮೆಣಸಿನಕಾಯಿ ಮೂಗಿನ ಮಾರ್ಗಗಳನ್ನು ಸ್ವಚ್ಛವಾಗಿಡುತ್ತದೆ. ಇದನ್ನು ಸೇವಿಸುವುದರಿಂದ ತಲೆನೋವಿನಿಂದಲೂ ಪರಿಹಾರ ದೊರೆಯುತ್ತದೆ. ಇದು ಕಿತ್ತಳೆಗಿಂತ 6 ಪಟ್ಟು ಹೆಚ್ಚು ವಿಟಮಿನ್ ಸಿ ಯನ್ನು ಹೊಂದಿರುತ್ತದೆ. ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ನಿಮ್ಮ ಆಹಾರದಲ್ಲಿ ನಿಯಮಿತವಾಗಿ ಹಸಿರು ಮೆಣಸಿನಕಾಯಿಯನ್ನು ಸೇವಿಸುವುದರಿಂದ ನೀವು ಆರೋಗ್ಯವಂತರಾಗಿರಬಹುದು ಎನ್ನುತ್ತಾರೆ. ಮೂರನೇ ಪ್ರಶ್ನೆ, ಯಾವ ಕಾರಣಕ್ಕಾಗಿ ಪಾಂಡವರು ಯಾವುದೇ ದೇವರ ವಿಗ್ರಹವನ್ನು ಪೂಜೆ ಮಾಡುತ್ತಿರಲಿಲ್ಲ? ಆಪ್ಷನ್ಸ್: ಎ ವನವಾಸ, ಬಿ ನಿರಾಕಾರಿ, ಸಿ ಶಾಪ, ಡಿ ನಂಬಿಕೆ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ನಿರಾಕಾರಿ. ಪಾಂಡವರು ವೈದಿಕ ಸಂಪ್ರದಾಯಗಳನ್ನು ಆಚರಣೆಗಳನ್ನು ತಮ್ಮ ಜೀವನ ಶೈಲಿಯಾಗಿ ಮಾಡಿಕೊಂಡಿದ್ದರು. ಅವರು ವೈದಿಕ ಆಚರಣೆಗಳಾದ ಯಾಗ, ಯಜ್ಞ, ಮಂತ್ರಪಠಣ, ದೇವರ ಸ್ತುತಿಯಂತಹ ಕಾರ್ಯಗಳ ಮೂಲಕ ದೇವರನ್ನು ಸ್ತುತಿಸುತ್ತಿದ್ದರು. ಏಕೆಂದರೆ ಪಾಂಡವರು ವೇದಗಳ ಕಾಲದಲ್ಲಿದ್ದವರು. ಈ ಕಾಲದಲ್ಲಿ ದೇವಾನುದೇವತೆಗಳ ಆರಾಧನೆಯನ್ನು ಮುಖ್ಯವಾಗಿ ಯಾಗ ಮತ್ತು ಹವನದ ಮೂಲಕ ಮಾಡಲಾಗುತ್ತಿತ್ತು, ಹೊರತು ವಿಗ್ರಹಗಳ ಮೂಲಕ ಅಲ್ಲ. ವೈದಿಕ ಧರ್ಮದಲ್ಲಿ ಮೂರ್ತಿಗಳನ್ನು ಪೂಜಿಸುತ್ತಿರಲಿಲ್ಲ. ದೇವರನ್ನು ನಿರಾಕಾರ ಎಂದು ಪರಿಗಣಿಸಲಾಗುತ್ತಿತ್ತು. ಆದ್ದರಿಂದ ಕೇವಲ ನೈಸರ್ಗಿಕ ಶಕ್ತಿಗಳು ಅಂದರೆ ಬೆಂಕಿ, ಗಾಳಿ, ಸೂರ್ಯ, ಚಂದ್ರ ಮತ್ತು ವಿಶೇಷ ದೇವತೆಗಳನ್ನು ಹೆಚ್ಚು ಪೂಜಿಸಲಾಗುತ್ತದೆ. ವೈದಿಕ ಸಾಹಿತ್ಯದಲ್ಲಿ ಮೂರ್ತಿ ಪೂಜೆಯ ಉಲ್ಲೇಖವಿಲ್ಲ. ನಾಲ್ಕನೇ ಪ್ರಶ್ನೆ, ಮಲಬದ್ಧತೆ ನಮ್ಮ ಹೃದಯದ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ ಒತ್ತಡ, ಬಿ ಗ್ಯಾಸ್ಟ್ರಿಕ್, ಸಿ ರಕ್ತ ಪರಿಚಲನೆ, ಡಿ ಮೇಲಿನ ಎಲ್ಲವೋ. ಸರಿಯಾದ ಉತ್ತರ ಆಪ್ಷನ್ ಎ ಒತ್ತಡ. ಕರುಳು ಮತ್ತು ಹೃದಯವು ವಿವಿಧ ಶಾರೀರಿಕ ಕಾರ್ಯಗಳೊಂದಿಗೆ ಸಂಪರ್ಕವನ್ನು ಹೊಂದಿವೆ. ಕರುಳಿನಲ್ಲಿರುವ ಸೂಕ್ಷ್ಮ ಜೀವಿಯು ಉರಿಯೂತವನ್ನು ನಿಯಂತ್ರಿಸುತ್ತದೆ. ಇದು ಅನೇಕ ಹೃದ್ರೋಗ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಮಲಬದ್ಧತೆಯಂತಹ ದೀರ್ಘಕಾಲದ ಜೀರ್ಣಕಾರಿ ಸಮಸ್ಯೆಗಳು ಈ ಸಮತೋಲನವನ್ನು ಅಸಮಾಧಾನಗೊಳಿಸಬಹುದು, ಉರಿಯೂತವನ್ನು ಉಂಟುಮಾಡಬಹುದು ಮತ್ತು ಅಪಧಮನಿ ಕಾಠಿಣ್ಯದ ಅಪಾಯವನ್ನು ಹೆಚ್ಚಿಸಬಹುದು. ಸಾಮಾನ್ಯವಾಗಿ ಮಲಬದ್ಧತೆಯೊಂದಿಗೆ ಸಂಬಂಧ ಹೊಂದಿರುವ ಕರುಳಿನ ಚಲನೆಯು ಅಧಿಕ ರಕ್ತದೊತ್ತಡ ಮತ್ತು ಹೃದಯದ ಮೇಲೆ ಒತ್ತಡವನ್ನು ಉಂಟುಮಾಡುತ್ತದೆ. ಈ ಒತ್ತಡವು ತೀವ್ರವಾದ ಪರಿಧಮನಿಯ ಸಿಂಡ್ರೋಮ್ ಮತ್ತು ಹೃದಯ ವೈಫಲ್ಯದಂತಹ ಪ್ರಮುಖ ಹೃದಯ ರಕ್ತನಾಳದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಐದನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ತಾಯಿಯ ಎದೆಹಾಲಿಗೆ ಸಮ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ಹಸು, ಬಿ ಕತ್ತೆ, ಸಿ ಒಂಟೆ, ಡಿ ಮೇಕೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಕೆ. ಆಡಿನ ಹಾಲು ತಾಯಿಯ ಎದೆ ಹಾಲಿನಂತೆ ಎಂದು ಸ್ವತಃ ವೈದ್ಯರೇ ಹೇಳುತ್ತಾರೆ. ಅನಾದಿ ಕಾಲದಿಂದಲೂ ನವಜಾತ ಶಿಶುಗಳಿಗೆ ಮೇಕೆ ಹಾಲನ್ನು ಸೇವಿಸಲು ಸಲಹೆ ನೀಡಲಾಗುತ್ತದೆ. ತಾಯಿಯ ಹಾಲಿನ ಉತ್ಪಾದನೆಯು ಕಡಿಮೆಯಾದಾಗ ಅಥವಾ ಮಗುವಿಗೆ ಪೋಷಣೆ ಸಿಗದಿದ್ದಾಗ ಮೇಕೆ ಹಾಲನ್ನು ಮಗುವಿಗೆ ಕುಡಿಸಲಾಗುತ್ತದೆ. ಏಕೆಂದರೆ ಇದು ತಾಯಿಯ ಹಾಲನ್ನು ಹೋಲುತ್ತದೆ. ಇದು ಮಗುವಿಗೆ ಸುಲಭವಾಗಿ ಜೀರ್ಣವಾಗುತ್ತದೆ. ಮೇಕೆ ಹಾಲಿನ ಸೇವನೆಯಿಂದ ಹೃದ್ರೋಗ, ಮೂತ್ರಪಿಂಡ, ಮಧುಮೇಹ, ಅಲರ್ಜಿಯಂತಹ ಸಮಸ್ಯೆಗಳಿಂದ ಹೆಚ್ಚಿನ ಉಪಶಮನ ದೊರೆಯುತ್ತದೆ.
ಇದಲ್ಲದೆ ಶಾರೀರಿಕ ಕಾಯಿಲೆಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಮೇಕೆ ಹಾಲು ಹೆಚ್ಚು ಸಹಾಯಕಾರಿಯಾಗಿದೆ. 6ನೇ ಪ್ರಶ್ನೆ, ಕೆಮ್ಮಿನ ಸಿರಪ್ ಕುಡಿದ ತಕ್ಷಣ ನೀರು ಕುಡಿಯಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಹಾನಿಕಾರಕ, ಬಿ ನಿಷ್ಪ್ರಯೋಜಕ, ಸಿ ಪ್ರತಿಕ್ರಿಯಿಸುತ್ತದೆ, ಡಿ ಅಂಗಹಾನಿ. ಸರಿಯಾದ ಉತ್ತರ ಆಪ್ಷನ್ ಎ ಹಾನಿಕಾರಕ. ಕೆಮ್ಮು ನೆಗಡಿಯಾದಾಗ ಕೆಲವರು ಆಯುರ್ವೇದಿಕ್ ಮನೆಮದ್ದನ್ನು ಬಳಸಿದರೆ ಇನ್ನು ಕೆಲವರು ನೆಗಡಿ ಕೆಮ್ಮನ್ನು ಬೇಗನೆ ಹೋಗಲಾಡಿಸಬೇಕೆಂದು ಮೆಡಿಕಲ್ನಲ್ಲಿ ಲಭ್ಯವಿರುವ ಸಿರಪ್ಗಳನ್ನು ತೆಗೆದುಕೊಳ್ಳುತ್ತಾರೆ. ಬಹುತೇಕರು ಸಿರಪ್ ಕುಡಿದ ತಕ್ಷಣ ನೀರನ್ನು ಕುಡಿಯುತ್ತಾರೆ. ಇನ್ನು ಕೆಲವು ಪೋಷಕರು ಮಕ್ಕಳಿಗೆ ಕೆಮ್ಮಿನ ಸಿರಪ್ ನೀಡಿ ಅದೇ ಕ್ಯಾಪ್ನಲ್ಲಿ ನೀರನ್ನು ನೀಡುತ್ತಾರೆ. ದೊಡ್ಡವರೇ ಆಗಲಿ ಮಕ್ಕಳೇ ಆಗಲಿ ಕೆಮ್ಮಿನ ಸಿರಪ್ ಸೇವಿಸಿದ ತಕ್ಷಣ ನೀರು ಕುಡಿಯುವುದು ಹಾನಿಕಾರಕ. ಕೆಮ್ಮಿನ ಸಿರಪ್ ಕುಡಿದ ತಕ್ಷಣ ನೀರು ಕುಡಿಯುವುದರಿಂದ ಕಫವು ಮತ್ತಷ್ಟು ಉಲ್ಬಣಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. 7ನೇ ಪ್ರಶ್ನೆ, ಮೆದುಳಿನ ನ್ಯೂರಾನ್ಗಳನ್ನು ರಕ್ಷಿಸುವುದರ ಜೊತೆಗೆ ಯಾವುದೇ ಹಾನಿಯನ್ನು ಕಡಿಮೆ ಮಾಡುವ ಶಕ್ತಿ ಯಾವುದಕ್ಕಿದೆ? ಆಪ್ಷನ್ಸ್: ಎ ಪುದೀನ, ಬಿ ತುಳಸಿ, ಸಿ ವೀಳ್ಯದೆಲೆ, ಡಿ ಅಜ್ವೈನದ ಎಲೆ. ಸರಿಯಾದ ಉತ್ತರ ಆಪ್ಷನ್ ಎ ಪುದೀನ. ಪುದೀನವನ್ನು ಸೇವಿಸುವುದರ ಜೊತೆಗೆ ಸಸ್ಯದಿಂದ ಸಾರಭೂತ ತೈಲಗಳ ಪರಿಮಳವನ್ನು ಉಸಿರಾಡುವುದು ಸುಧಾರಿತ ಮೆದುಳಿನ ಕಾರ್ಯವನ್ನು ಒಳಗೊಂಡಂತೆ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತದೆ. ಪುದೀನ ವಾಸನೆಯು ಕಲಿಕೆ ಮತ್ತು ಸ್ಮರಣೆಯಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ಉಂಟುಮಾಡುತ್ತದೆ. ಜೊತೆಗೆ ನ್ಯೂರಾನ್ಗಳನ್ನು ರಕ್ಷಿಸುತ್ತದೆ ಮತ್ತು ಮೆದುಳಿನ ಆಕ್ಸಿಡೇಟಿವ್ಕರಣದಿಂದ ಹಾನಿಯನ್ನು ಕಡಿಮೆ ಮಾಡುತ್ತದೆ. ಇನ್ನು ಚಾಲನೆ ಮಾಡುವಾಗ ಈ ತೈಲಗಳ ವಾಸನೆಯು ಜಾಗರೂಕತೆಯನ್ನು ಹೆಚ್ಚಿಸುತ್ತದೆ ಮತ್ತು ಹತಾಶೆ, ಆತಂಕ ಮತ್ತು ಆಯಾಸದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. 8ನೇ ಪ್ರಶ್ನೆ, ಆಂಜನೇಯ ಸ್ವಾಮಿಯು ವೀಳ್ಯದೆಲೆ ಅಥವಾ ವೀಳ್ಯದೆಲೆಯ ಹಾರವನ್ನು ಹೆಚ್ಚು ಇಷ್ಟಪಡಲು ಕಾರಣವೇನು? ಆಪ್ಷನ್ಸ್: ಎ ಪೂಜನೀಯ ಎಲೆ, ಬಿ ಸೀತೆಯ ಕಾಣಿಕೆ, ಸಿ ರಾಮನಿಗೆ ಪ್ರಿಯ, ಡಿ ಔಷಧೀಯ ಗುಣ. ಸರಿಯಾದ ಉತ್ತರ ಆಪ್ಷನ್ ಬಿ ಸೀತೆಯ ಕಾಣಿಕೆ. ರಾವಣ ಸೀತೆಯನ್ನು ಅಶೋಕವನದಲ್ಲಿ ಬಂಧಿಸಿ ಇಟ್ಟಿದ್ದ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿ ಸೀತಾಮಾತೆಯನ್ನು ಹುಡುಕುತ್ತಾ ಬಂದಾಗ ಆಂಜನೇಯ ಸ್ವಾಮಿ ಸೀತೆಯನ್ನು ಕಂಡಾಗ ಸೀತಾಮಾತೆಯು ಅಳುತ್ತಾ ಒಂದು ವೀಳ್ಯದೆಲೆ ಮೇಲೆ ಶ್ರೀರಾಮ ಎಂದು ಬರೆಯುತ್ತಾ ಕುಳಿತಿರುತ್ತಾರೆ. ಆಗ ಆಂಜನೇಯ ಸ್ವಾಮಿ ಸೀತಾಮಾತೆಯನ್ನು ಕಂಡು ತಾನು ತಂದ ಶ್ರೀರಾಮನ ಸಂದೇಶವನ್ನು ಸೀತಾಮಾತೆಗೆ ತಿಳಿಸಿದರು. ಆಗ ಸೀತಾಮಾತೆಗೆ ತುಂಬಾನೇ ಖುಷಿಯಾಗುತ್ತದೆ. ಅದಕ್ಕೆ ಆಂಜನೇಯ ಸ್ವಾಮಿಗೆ ಗೌರವ ಮತ್ತು ಧನ್ಯವಾದ ಅರ್ಪಿಸಲು ಸೀತೆಯು ತಾನು ಶ್ರೀರಾಮ ಎಂದು ಬರೆದ ವೀಳ್ಯದೆಲೆ ಹಾರವನ್ನು ಕಾಣಿಕೆಯಾಗಿ ಹಾಕುತ್ತಾರೆ. ಇದೇ ಕಾರಣಕ್ಕಾಗಿ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ತುಂಬಾ ಇಷ್ಟ. 9ನೇ ಪ್ರಶ್ನೆ, ದಂಪತಿಗಳು ತಮ್ಮ ಮೊದಲ ರಾತ್ರಿಯಲ್ಲಿ ತಪ್ಪದೆ ಯಾವುದನ್ನು ಸೇವಿಸಬೇಕು ಎಂದು ಹಿರಿಯರು ಹೇಳುತ್ತಾರೆ? ಆಪ್ಷನ್ಸ್: ಎ ಎಲೆ ಅಡಿಕೆ, ಬಿ ಸಿಹಿ ತಿನಿಸು, ಸಿ ಸೇಬು, ಡಿ ಕೇಸರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸೇಬು. ಸೇಬಿನಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ಇದು ಲೈಂಗಿಕ ಹಾರ್ಮೋನ್ ಅನ್ನು ಉತ್ತೇಜಿಸಿ ಆ ಮೂಲಕ ಟೆಸ್ಟೋಸ್ಟೆರೋನ್ ಹಾಗೂ ಈಸ್ಟ್ರೋಜನ್ ಹಾರ್ಮೋನ್ಗಳ ಹೆಚ್ಚಿನ ಸ್ರವಿಸುವಿಕೆಗೆ ನೆರವಾಗುತ್ತದೆ. ಸೇಬು ಹಣ್ಣಿನಲ್ಲಿ ಫೈಬರ್ ಸಮೃದ್ಧವಾಗಿದೆ. ಇದು ದೇಹದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಅಷ್ಟೇ ಅಲ್ಲ, ಆರೋಗ್ಯಕರ ಕರುಳನ್ನು ಸಹ ಉತ್ತೇಜಿಸುತ್ತದೆ. ಈ ಎರಡು ಅಂಶಗಳು ದೇಹದಲ್ಲಿ ಕಾಮಾಸಕ್ತಿಯನ್ನು ಸುಧಾರಿಸಿ ಮನಸ್ಸು ಖುಷಿಯಾಗಿರಲು ಸಹಾಯ ಮಾಡುತ್ತದೆ. ಸೇಬಿನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು, ಪಾಲಿಫಿನಾಲ್ಗಳು, ಫ್ಲವೆನಾಯ್ಡ್ಗಳನ್ನು ಹೊಂದಿರುತ್ತವೆ. ಅವು ದೇಹದಲ್ಲಿ ಒತ್ತಡವನ್ನು ಕಡಿಮೆ ಮಾಡುತ್ತವೆ, ಉರಿಯೂತವನ್ನು ತೆಗೆದುಹಾಕಿ ಆ ಮೂಲಕ ಆರೋಗ್ಯಕರ ದೇಹ ನಿರ್ಮಿಸಿ ಕಾಮಾಸಕ್ತಿಯನ್ನು ಹೆಚ್ಚಿಸುತ್ತವೆ. ಈ ಎಲ್ಲ ಕಾರಣಗಳನ್ನು ನಮ್ಮ ಹಿರಿಯರ ತಲೆಮಾರಿನವರು ತಿಳಿದಿದ್ದರು. ಹೀಗಾಗಿಯೇ ಮದುವೆಯಾದ ಹೊಸ ದಂಪತಿಗಳು ಮೊದಲ ರಾತ್ರಿಯಲ್ಲಿ ಸೇಬು ಹಣ್ಣನ್ನು ತಿನ್ನಲು ಕೊಡುತ್ತಿದ್ದರು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.